ಮುಸ್ಲಿಮರು ಪವಿತ್ರ ಸ್ಥಳ ಅಂತ ಭಾವಿಸೋ ಮೆಕ್ಕಾದ ಒಳಗಡೆ ನಿಜವಾಗಿಯೂ ಶಿವಲಿಂಗವಿದ್ಯಾ? ಅಲ್ಲಿದ್ದ ಶಿವಲಿಂಗವನ್ನ ಮುಸ್ಲಿಮರು ಮುಚ್ಚಿ ಹಾಕಿ ಅದೇ ಜಾಗದಲ್ಲಿ ಮೆಕ್ಕಾವನ್ನ ನಿರ್ಮಾಣ ಮಾಡಿದ್ರ? ಇದೆಲ್ಲವೂ ನಿಜ ಅಂತ ಹೇಳೋದ್ರ ಹಿಂದೆ ಕೂಡ ಕೆಲವೊಂದಷ್ಟು ಕಾರಣಗಳಿವೆ. ಇದೆಲ್ಲವನ್ನ ಕೇಳ್ತಿದ್ರೆ ಇದು ನಿಜನಾ ಅಥವಾ ಸುಳ್ಳ ಅಂತ ಜನಗಳ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತವೆ. ಅಷ್ಟಕ್ಕೂ ಆ ಕಾಬಾದ ಒಳಗಡೆ ನಿಜಕ್ಕೂ ಏನಿದೆ ಅಂತ ಇವತ್ತು ನಿಮ್ಗೆ ತೋರಿಸ್ತೀನಿ. ಹಾಗೆ ಮೆಕ್ಕಾದಲ್ಲಿರೋ ಕಾಬಾದ ಒಳಗಡೆ ಶಿವನನ್ನ ಬಂಧಿಸಲಾಗಿತ್ತು. ಹಿಂದೂಗಳು ಅಲ್ಲಿಗೆ ಹೋಗಿ ನೀರನ್ನ ಹಾಕಿದ್ರೆ ದೇವರಾದಂತ ಶಿವನು ಅಲ್ಲಿಂದ ಬಿಡುಗಡೆಯಾಗ್ತಾನೆ ಅಂತ ಮುಸ್ಲಿಂಗಳು ಅಂದುಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಹಿಂದೂಗಳನ್ನ ಮೆಕ್ಕಾದ ಒಳಗಡೆ ಬಿಡೋದಿಲ್ಲ ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಈ ರೀತಿ ಇದೆಲ್ಲದರ ಬಗ್ಗೆಯೂ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಕೇಳಿ. ಮೆಕ್ಕಾ ಮದಿನಾ ಸೌದಿಯಲ್ಲಿದೆ. ಈ ದೇಶ ಪೂರ್ತಿಯಾಗಿ ಇಸ್ಲಾಮಿಕ್ ದೇಶ. ಈ ದೇಶದಲ್ಲಿ ಅತಿ ಹೆಚ್ಚಾಗಿ ಪೆಟ್ರೋಲ್ ಸಿಗುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ನೀರು ಹೇಗೆ ಸಿಗುತ್ತೋ ಅದೇ ತರ ಆ ದೇಶದಲ್ಲಿ ಪೆಟ್ರೋಲ್ ಸಿಗುತ್ತೆ. ಇದರಿಂದಾನೇ ಇಡೀ ಪ್ರಪಂಚದಲ್ಲಿ ಈ ದೇಶ ಕೂಡ ಶ್ರೀಮಂತ ದೇಶವಾಗಿದೆ. ಅಂಥ ದೇಶದಲ್ಲೇ ಈ ಮೆಕ್ಕಾ ಮದಿನಾ ಇರೋದು. ಈ ಮೆಕ್ಕಾವನ್ನ ತುಂಬಾ ವರ್ಷಗಳ ಹಿಂದೆನೆ ಇಬ್ರಾಹಿಂ ಪ್ರವಾದಿ ನಿರ್ಮಾಣ ಮಾಡಿರ್ತಾರೆ. ಹೀಗಿದ್ದಾಗ ಅದೇ ಜಾಗದಲ್ಲಿ ಮೊದಲು ದೇವಾಲಯಗಳಿದ್ವು, ಶಿವಲಿಂಗವಿತ್ತು. ಅದನ್ನೆಲ್ಲ ಮುಚ್ಚಾಕಿ ಈ ಮೆಕ್ಕಾದಲ್ಲಿರೋ ಕಾಬಾವನ್ನ ನಿರ್ಮಾಣ ಮಾಡಿದ್ರು ಅಂತೆಲ್ಲ ಹೇಳೋದಿಕ್ಕೆ ಕಾರಣ ಏನಂದ್ರೆ ಆಗಾಗ್ಲೇ ಮೆಕ್ಕಾದಲ್ಲಿರೋ ಕಾಬಾ ನಿರ್ಮಾಣವಾಗಿತ್ತು. ಕಾಲಕ್ರಮೇಣ ಜನಗಳು ಅಲ್ಲಿ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಕಾಲ ಸರಿದಂತೆ ವ್ಯಾಪಾರದ ದೃಷ್ಟಿಯಿಂದ ಬೇರೆ ಬೇರೆ ದೇಶಗಳಿಗೆ ಸಂಚರಿಸುತ್ತಿದ್ದಂಥ ವ್ಯಾಪಾರಿಗಳು ಪ್ಯಾಗನಿಸಮ್ ಅನ್ನೋ ಹೊಸ ಧರ್ಮದತ್ತ ಆಕರ್ಷಿತರಾಗಿ ಮೂರ್ತಿಗಳನ್ನ, ಶಿಲೆಗಳನ್ನ ತಂದು ಮೆಕ್ಕಾದಲ್ಲಿರೋ ಕಾಬಾದ ಸುತ್ತಲೂ ಇಟ್ಟು ಪ್ರಾರ್ಥಿಸಲು ಆರಂಭಿಸ್ತಾರೆ. ನೋಡುತ್ತಿದ್ದಂತೆ ಕೆಲವೇ ವರ್ಷಗಳ ಹೊತ್ತಿಗೆ ಮೆಕ್ಕಾದಲ್ಲಿ ಬರೋಬ್ಬರಿ 300ಕ್ಕಿಂತ ಹೆಚ್ಚು ಮೂರ್ತಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ತಿದ್ರು. ಅಷ್ಟು ಮೂರ್ತಿಗಳಲ್ಲಿ ಶಿವಲಿಂಗವೂ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಆ ಶಿವಲಿಂಗ ಕಾಬಾದ ಒಳಗಡೆ ಇರಲಿಲ್ಲ. ಅದಕ್ಕೂ ಮುಂಚೆ ಆ ಕಾಬಾ ಆಗ್ಲೇ ನಿರ್ಮಾಣವಾಗಿತ್ತು. ಹೀಗಿದ್ದಾಗ ಕೆಲ ಮುಸ್ಲಿಂಗಳು ಆ ಮೂರ್ತಿಗಳನ್ನ ಪೂಜಿಸ್ತಿದ್ರೆ, ಇನ್ನೂ ಕೆಲ ಮುಸ್ಲಿಂಗಳು ಮೆಕ್ಕಾದಲ್ಲಿ ಆಗಾಗ್ಲೇ ನಿರ್ಮಾಣವಾಗಿದ್ದ ಕಾಬಾದ ಹತ್ತಿರ ಪ್ರಾರ್ಥನೆ ಮಾಡ್ತಿದ್ರು. ಇದೇ ರೀತಿ ತುಂಬಾ ವರ್ಷಗಳು ನಡೀತಿರುತ್ತೆ. ಆಗ ಮೊಹಮ್ಮದ್ ಪ್ರವಾದಿಯ ಜನನವಾಗಿ ಅಲ್ಲಾನ ಸಂದೇಶವನ್ನ ಜನಗಳಿಗೆ ಸಾರಲು ಆರಂಭಿಸ್ತಾರೆ. ಅದೇ ಸಮಯದಲ್ಲಿ ಮೆಕ್ಕಾದ ಒಳಗಡೆ ಸುತ್ತಲೂ ಇದ್ದಂತ ಎಲ್ಲಾ ಮೂರ್ತಿಗಳನ್ನ ಕಿತ್ತೆಸೆದು ಕೇವಲ ಕಾಬಾವನ್ನ ಮಾತ್ರ ಪ್ರಾರ್ಥನೆ ಮಾಡೋ ಹಾಗೆ ಮಾಡ್ತಾರೆ. ಆದ್ರೆ ನಿಜಕ್ಕೂ ಮೆಕ್ಕಾದ ಕಾಬಾದ ಒಳಗಡೆ ಯಾವ ಶಿವಲಿಂಗವೂ ಇರಲಿಲ್ಲ. ಯಾವ ಶಿವಲಿಂಗವನ್ನು ಮುಚ್ಚಿ ಹಾಕೋದಾಗ್ಲಿ, ದಿಗ್ಬಂಧನ ಮಾಡೋದಾಗ್ಲಿ ಇದ್ಯಾವುದು ನಡೆದೇ ಇಲ್ಲ. ಅದೆಲ್ಲವೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಿರುವಂತ ಸುಳ್ಳು ಸುದ್ದಿಗಳು ಅಷ್ಟೇ. ನೀವೊಬ್ರು ನಿಜವಾದ ಹಿಂದೂನೇ ಆಗಿದ್ರೆ ಭಗವಂತನಾದಂಥ ಶಿವನ 3ನೇ ಕಣ್ಣನ್ನ ತೆರೆದ್ರೆ ಪ್ರಳಯವೇ ನಡೆದು ಹೋಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೀಗಿರುವಾಗ ಯಾರಿಗಾದ್ರೂ ಅಂಥ ಮಹಾಶಿವನನ್ನೇ ಬಂಧಿಸಿ ಇಡೋದಕ್ಕೆ ಸಾಧ್ಯವಿದೆಯಾ? ಅದನ್ನ ಹೇಗ್ ತಾನೇ ನಂಬೋದಕ್ಕಾಗುತ್ತೆ? ಒಂದು ದೇವರನ್ನ ಆರಾಧನೆ ಮಾಡಬೇಕು ಅಂತ ಮತ್ತೊಂದು ದೇವರನ್ನ ಬಂಧಿಸೋಕೆ ಹೇಗ್ ಸಾಧ್ಯ? ಹಂಗೂ ಕೂಡ ಮುಸ್ಲಿಂಗಳು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅಲ್ಲಾ ಮಾತ್ರ ಇದನ್ನ ಮಾಡೋದಿಕ್ಕೆ ಅನುಮತಿ ಕೊಡೋದಿಲ್ಲ. ಮನುಷ್ಯರು ದೇವರನ್ನ ಡಿವೈಡ್ ಮಾಡಿದ್ರೆ ಹೊರತು ದೇವರಿಗೆ ಎಲ್ಲಾ ಮನುಷ್ಯರು ಸಮಾನರೇ. ಸಾಮಾನ್ಯ ಮನುಷ್ಯರು ಮೆಕ್ಕಾ ಮದಿನಾದಲ್ಲಿ ಶಿವಲಿಂಗವನ್ನ ಮುಚ್ಚಿಡಲಾಗಿದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇದು ಎಷ್ಟು ಸರಿ? ಲೋಕವನ್ನೇ ವಿನಾಶ ಮಾಡುವ ಪರಮಶಿವನನ್ನ ಯಾರಾದ್ರೂ ಬಂಧಿಸಲು ಸಾಧ್ಯನಾ? ಅವನ ಕಣ್ತಪ್ಪಿಸಿ ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯವಿದ್ಯಾ? ಶಿವನು ನಿರ್ಧಾರ ಮಾಡಿದ್ರೆ ಕ್ಷಣ ಮಾತ್ರದಲ್ಲೇ ಇಡೀ ಬ್ರಹ್ಮಾಂಡವನ್ನೇ ಸರ್ವನಾಶ ಮಾಡ್ತಾನೆ. ನಿಜಕ್ಕೂ ಹೇಳ್ಬೇಕಂದ್ರೆ ಮೆಕ್ಕಾದ ಕಾಬಾದಲ್ಲಿ ಯಾವ ಶಿವಲಿಂಗವನ್ನು ಮುಚ್ಚಿ ಹಾಕಿಲ್ಲ. ಇದೆಲ್ಲವೂ ಕೇವಲ 2 ಧರ್ಮಗಳ ನಡುವೆ ಶತ್ರುತ್ವವನ್ನ ಹುಟ್ಟು ಹಾಕಲು ಹಬ್ಬಿಸುತ್ತಿರುವಂತ ಸುಳ್ಳು ಸುದ್ದಿಗಳು ಅಷ್ಟೇ. ನಾನು ಇದರ ಬಗ್ಗೆ ಹುಡುಕುತ್ತಾ ಹೋದಾಗ ಮೆಕ್ಕಾದಲ್ಲಿ ಮುಸ್ಲಿಮರು ಶಿವಲಿಂಗವನ್ನ ಮುಚ್ಚಿ ಹಾಕಿ ಅದರ ಮೇಲೆ ಕಾಬಾವನ್ನ ಕಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ. ಮುಸ್ಲಿಂಗಳು ಅಲ್ಲಿಗೆ ಹಜ್ ಯಾತ್ರೆಗೆ ಅಂತ ಹೋದಾಗ ಅಲ್ಲಿರುವಂತ ಸ್ತಂಭವನ್ನ ಕಲ್ಲಿನಿಂದ ಹೊಡೆಯೋ ಪದ್ಧತಿಯನ್ನ ತಪ್ಪದೆ ಮಾಡ್ತಾರೆ. ಇದರಿಂದ ಅವರ ಹಜ್ ಯಾತ್ರೆ ಪೂರ್ತಿಯಾಗುತ್ತೆ ಅನ್ನೋದು ಅವರ ನಂಬಿಕೆ. ಈಗ ಮೆಕ್ಕಾದಲ್ಲಿರುವ ಕಾಬಾದ ಒಳಗಡೆ ಏನಿದೆ ಅಂತ ನೋಡೋದಾದ್ರೆ, ಮೆಕ್ಕಾದಲ್ಲಿರುವ ಕಾಬಾದ ಕಟ್ಟಡದ ಉದ್ದ 42 ಅಡಿ, ಅಗಲ 36 ಅಡಿ. ಕಾಬಾವನ್ನ ಚಿನ್ನದಿಂದ ವಿನ್ಯಾಸ ಮಾಡಿರುವಂತ ಬಟ್ಟೆಯಿಂದ ಮುಚ್ಚಲಾಗಿದೆ. ಪ್ರತಿ ವರ್ಷ ಈ ಬಟ್ಟೆಯನ್ನ ಬದಲಿಸಲಾಗುತ್ತೆ. ಆ ಕಟ್ಟಡದ ಒಳಗಡೆ ಹೋಗೋದಿಕ್ಕೆ ಚಿನ್ನದ ಬಾಗಿಲನ್ನ ನಿರ್ಮಿಸಲಾಗಿದೆ.
ಆ ಕಾಬಾದ ಒಳಗಡೆ ಹೋದಾಗ 3 ದೊಡ್ಡ ಪಿಲ್ಲರ್ಗಳನ್ನ ಕಾಣಬಹುದು. ಆ ಕೋಣೆಯ ಮಧ್ಯದಲ್ಲಿ ಒಂದು ಪೆಟ್ಟಿಗೆಯ ರೀತಿ ಇದ್ದು ಅದರ ಒಳಗಡೆ ಸುಗಂಧ ದ್ರವ್ಯವನ್ನ ಶೇಖರಿಸಿ ಇಡಲಾಗಿದೆ. ಅದೇ ರೀತಿ ಆ ಕೋಣೆಯ ಒಳಗಡೆ ಅನೇಕ ದೀಪಗಳನ್ನ ನೇತು ಹಾಕಲಾಗಿದೆ ಮತ್ತು ಕುರಾನ್ ಶಾಸನಗಳನ್ನ ಅಲ್ಲಲ್ಲಿ ಬರೆಯಲಾಗಿದೆ. ಕೋಣೆಯ ಒಂದು ಮೂಲೆಯಲ್ಲಿ ವಿಶೇಷವಾದ ಕಲ್ಲನ್ನ ಹಾಸಲಾಗಿದ್ದು ಅದೇ ಜಾಗದಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಪ್ರಾರ್ಥನೆ ಮಾಡ್ತಿದ್ರು ಅಂತ ನಂಬಲಾಗಿದೆ. ಇವುಗಳನ್ನ ಬಿಟ್ರೆ ಕಾಬಾದ ಒಳಗಡೆ ಯಾವುದೇ ಮೂರ್ತಿಗಳು, ಶಿಲೆಗಳು, ಫೋಟೋಗಳಾಗ್ಲಿ ಇಲ್ವೇ ಇಲ್ಲ. ಇಲ್ಲಿ ನಿಮ್ಗೆ ಅನುಮಾನ ಬರ್ಬೋದು, ಮೆಕ್ಕಾದ ಒಳಗಡೆ ಹಿಂದೂಗಳು ಹೋಗೋದಕ್ಕೆ ಯಾಕೆ ಅವಕಾಶ ಇಲ್ಲ ಅಂತ. ಮೆಕ್ಕಾಗೆ ಕೇವಲ ಹಿಂದೂಗಳನ್ನ ಅಷ್ಟೇ ಅಲ್ಲ, ಸಿಖ್ಖರನ್ನ, ಕ್ರಿಶ್ಚಿಯನ್ಗಳನ್ನ ಹಾಗೆ ಬೌದ್ಧರನ್ನ ಕೂಡ ಮೆಕ್ಕಾದ ಒಳಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅವರ ನಂಬಿಕೆ ಏನಂದ್ರೆ, ಯಾರು ಮುಸ್ಲಿಂ ಆಗಿರೋದಿಲ್ವೋ ಅಂಥವರು ಒಳ್ಳೆ ಮನಸ್ಸಿನಿಂದ ಅಲ್ಲಾನಿಗೆ ನಮಸ್ಕರಿಸೋದಿಲ್ಲ. ಬೇರೆ ಧರ್ಮದವರಿಗೆ ಅವರ ಧರ್ಮದ ದೇವರು ಅಂದ್ರೆ ಮಾತ್ರ ಹೆಚ್ಚು ಭಕ್ತಿ ಇರುತ್ತೆ. ಅಂಥವರು ಅಲ್ಲಾನನ್ನ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕರಿಸೋದಿಲ್ಲ. ಅಂಥವರು ನಮ್ಮ ಅಲ್ಲಾನಿಗೆ ಅಗೌರವ ತರ್ತಾರೆ ಅಂತ ಬೇರೆ ಧರ್ಮದವರನ್ನ ಮೆಕ್ಕಾದ ಒಳಗಡೆ ಸೇರಿಸೋದಿಲ್ಲ. ಮುಸ್ಲಿಮರ ನಂಬಿಕೆ ಏನಂದ್ರೆ, ಕಾಬಾವನ್ನ ಭೂಮಿಯ ಮೇಲಿರುವ ಅಲ್ಲಾನ ಮನೆ ಅಂತ ಹೇಳ್ತಾರೆ. ಮೆಕ್ಕಾವನ್ನ ಕೇವಲ ಸೌದಿ ದೇಶದವರಿಗೆ ಅಷ್ಟೇ ಅಲ್ಲದೆ ಭೂಮಿಯ ಮೇಲಿರುವ ಪ್ರತಿ ಮುಸ್ಲಿಂಗೂ ಕೂಡ ಒಂದು ಪವಿತ್ರವಾದಂಥ ಸ್ಥಳ. ಪ್ರಪಂಚದ ಮೂಲೆ ಮೂಲೆಯಿಂದ ಮುಸ್ಲಿಂಗಳು ಇಲ್ಲಿಗೆ ಬರ್ತಾರೆ. ಇದು ಮುಸ್ಲಿಂಗಳಿಗೆ ತೀರ್ಥ ಸ್ಥಳ ಅಂತಾನೆ ಹೇಳ್ಬೋದು. ಪ್ರತಿ ಮುಸ್ಲಿಂ ತಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ರು, ಮಾಡದೆ ಹೋದ್ರು, ಒಂದು ಬಾರಿಯಾದ್ರೂ ಮೆಕ್ಕಾ ಮದಿನಾಗೆ ಹೋಗ್ಬೇಕು ಅನ್ನೋದು ಅವರ ಆಸೆಯಾಗಿರುತ್ತೆ. ಇದೇ ಕಾರಣಕ್ಕೆ ಪ್ರತಿ ಮುಸ್ಲಿಂ ನಮಾಜನ್ನ ಮಾಡಬೇಕಾದ್ರೆ ಕಾಬಾದ ದಿಕ್ಕಿಗೆ ತಿರುಗಿ ನಮಾಜನ್ನ ಮಾಡ್ತಾರೆ. ಇಷ್ಟು ಪವಿತ್ರವಾದಂತ ಮೆಕ್ಕಾದಲ್ಲಿ ಶಿವಲಿಂಗವಿದೆ, ಅದನ್ನ ಮುಚ್ಚಿ ಹಾಕಿದರೆ ಅಂತೆಲ್ಲ ಸುದ್ದಿಗಳನ್ನ ಹಬ್ಸೋದು ಕೂಡ ಒಂದು ದೊಡ್ಡ ತಪ್ಪು. ಯಾವುದೇ ಆಧಾರವಿಲ್ಲದೆ ಆ ಸ್ಥಾನಕ್ಕೆ ಕೆಟ್ಟ ಹೆಸರನ್ನ ತರೋದು ಕೂಡ ಸರಿಯಲ್ಲ. ಅದೇ ರೀತಿ ಮುಸ್ಲಿಮರ ಧಾರ್ಮಿಕ ಭಾವನೆಗಳನ್ನ ಕೆಣಕುವುದು ಕೂಡ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲ. ಪ್ರತಿ ಧರ್ಮಕ್ಕೂ ಅದರದ್ದೇ ಆದಂಥ ಗೌರವ, ನಂಬಿಕೆಗಳಿರುತ್ತೆ. ಆದ್ದರಿಂದ ಎಲ್ಲ ಧರ್ಮವನ್ನು ಗೌರವಿಸೋಣ. ಮೆಕ್ಕಾದಲ್ಲಿ ಶಿವಲಿಂಗವಿದೆ ಅನ್ನೋ ಸುದ್ದಿ ಹರಿದಾಡ್ತಾನೆ ಇತ್ತು. ಹಾಗಾಗಿ ಅದರಲ್ಲಿ ಎಷ್ಟು ನಿಜವಿದೆ, ಎಷ್ಟು ಸುಳ್ಳಿದೆ ಅಂತ ನಿಮ್ಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಒಂದ್ ವೇಳೆ ನೀವು ಮೆಕ್ಕಾ ಮದಿನಾ ಹೇಗೆ ಸೃಷ್ಟಿಯಾಯಿತು ಅಂತ ತಿಳ್ಕೊಬೇಕಂದ್ರೆ ಈಗಾಗ್ಲೇ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಒಂದ್ಸರಿ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.